ಫೋಟೋ ತೆಗೆಸಿಕೊಳ್ಳುವ ನೆಪದಲ್ಲಿ ಪತಿಯನ್ನ ಪತ್ನಿಯೇ ನದಿಗೆ ತಳ್ಳಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ರೀತಿ ಟ್ವಿಸ್ಟ್ ಸಿಗ್ತಾನೆ ಇದೆ. ಈ ಸಂಬಂಧ ಈಗ ಆರೋಪ ಪ್ರಕರಣದ ಸಂಬಂಧ ಪ್ರತ್ಯಕ್ಷದರ್ಶಿ ಯುವಕ ರೇವು ಹೊಸ ವಿಚಾರಗಳನ್ನ ಬಿಚ್ಚಿಟ್ಟಿದ್ದಾನೆ. ತಾತಪ್ಪ ನದಿಯ ಕಲ್ಲು ಬಂಡೆ ಮೇಲೆ ನಿಂತು ಕಾಪಾಡಿ ಅಂತ ಕೂಗುತ್ತಿದ್ದಾಗ ರೇವು ಹಾಗೂ ಇನ್ನಿತರು ಸಹಾಯಕ್ಕೆ ಮುಂದಾಗಿದ್ದು ತಾತಪ್ಪನ ಜೀವ ಉಳಿಸಿದ್ದಾರೆ. ತಾತಪ್ಪ ನದಿಗೆ ಹೇಗೆ ಬಿದ್ದ ಅನ್ನೋದನ್ನ ನೋಡಿಲ್ಲ. ಅದೇ ಮಾರ್ಗದಲ್ಲಿ ಬಂದ ಬುಲೆರೋ ವಾಹನದ ಹಗ್ಗದ ಸಹಾಯದಿಂದ ನದಿಯಿಂದ ಮೇಲಕ್ಕೆ ಎತ್ತಿದ್ದೇವೆ. ಪತ್ನಿಯೇ ತಳ್ಳಿದ್ದಾಳೆ ಅಂತ ತಾತಪ್ಪ ಹೇಳ್ತಾ ಇದ್ದ. ಆದರೆ ಆತನ ಪತ್ನಿ ನೀರು ಕುಡಿಯಲು ಬೈಕ್ ನಿಲ್ಲಿಸಿದಾಗ ಫೋಟೋ ತೆಗೆಸಿಕೊಳ್ಳಲು ನಿಂತಾಗ ಆತನೇ ಬಿದ್ದಿದ್ದಾನೆ ಅಂತ ಹೇಳಿದ್ರು. ತಾತಪ್ಪ ಮೇಲೆ ಬಂದ ಮೇಲೆ ತಾತಪ್ಪನ ಬೈಕ್ನಲ್ಲಿ ಗದ್ದೆಮ್ಮ ಕೂರಲಿಲ್ಲ. ನಮ್ಮ ಗಾಡಿಯಲ್ಲೇ ಅವರ ಮನೆಗೆ ಕರೆದುಕೊಂಡು ಹೋಗ್ತಾ ಇದ್ವಿ. ಅರ್ಧ ದಾರಿಯಲ್ಲಿ ಅವರ ಚಿಕ್ಕಪ್ಪನ ಮಕ್ಕಳು ಬಂದು ಕರೆದುಕೊಂಡು ಹೋದ್ರು ಅಂತ ರೇವು ಹೇಳಿದ್ದಾನೆ. ಆಲ್ರೆಡಿ ಬಿದ್ದಿಗೇಸಿ ಆತ ನೀರಲ್ಲಿ ಕೊಚ್ಕೊಂಡು ಹೋಗಿ ಅಲ್ಲಿ ಕಲ್ಲು ಹತ್ರ ಸೇರ್ಕೊಂಡಿದ್ದಾದ್ಮೇಲೆ ಆ ಥರ ಕೂಗಿರೋ ಶಬ್ದ ನೋಡಿದ್ರೆ ಫಸ್ಟ್ ಅವಳ ಹಿಡೀರಿ, ಆಮೇಲೆ ನನ್ನ ರಕ್ಷಣೆ ಮಾಡ್ರಿ ಅಂತ ಕೂಗ್ತಾಯಿದ್ರು. ಹಾಗಾಗಿ ನಾವು ಗಾಡಿ ನಿಂದ್ರಿಸಿಗೇಸಿ ಅವಳು ಎಲ್ಲಿಗೆ ಹೋಗಲ್ಲ, ಇಲ್ಲೇ ಮೇಲ್ಗಡೆ ಇದ್ದಾಳೆ, ಫಸ್ಟ್ ನೀವು ಮೇಲ್ಗಡೆ ಬಾ ಅಂತಂದಮೇಲೆ ನಮ್ಮ ಹತ್ರ ಹಗ್ಗ ಇಲ್ಲ. ಆದರೆ ಬುಲಾರ್ ಬರ್ತಾಯಿತ್ತು, ಬುಲಾರ್ನ ನಿಂದ್ರಿಸಿಗೇಸಿ ಸ್ಟಾಪ್ ಮಾಡಿ ಅದರಲ್ಲಿ ಇಬ್ಬರು ಬ್ರದರ್ಗಳಿದ್ರು, ಅವ್ರನ್ನ ಕರ್ಕೊಂಡ್ಗೇಸಿ ಇಲ್ರಿ ಹಗ್ಗ ಹಾಕಿಸಿ ಕಟ್ಟಿ ಎಳ್ದು ಬಿಡಂಬ್ರ, ಅದೇನು ದೊಡ್ಡ ಸುದ್ದಿ ಅಲ್ಲ ಅಂತಂದ್ಗೇಸಿ ಕಟ್ಟಿಗೇಸಿ ಹಗ್ಗ ಹಾಕಿದ್ವಿ. ಅದಾದಮೇಲೆ ಅವ್ರ ಮೇಲೆ ಕಡೆ ಎತ್ಕೊಂಡ್ವಿ. ಇಲ್ಲ ನಾವು ರಾಯಚೂರು ಹೋಗೇಸಿ ನಮ್ಮ ಊರಿಗೆ ತುಮಕೂರಿಗೆ ಬರ್ತಾಯಿದ್ವಿ. ಬರಬೇಕಾದ್ರೆ ಅಲ್ಲಿ ಆ ಥರ ಘಟನೆ ನೋಡ್ತೀವಿ, ನಾವು ಏನು ಮಾಡಬೇಕಿತ್ತು ಅದು ಹೆಲ್ಪ್ ಮಾಡಿದ್ವಿ. ನಾವು ಇಬ್ಬರೇ ಇದ್ವಿ. ಅದಾದಮೇಲೆ ಬುಲಾರ್ ಆದಮೇಲೆ 4 ಮಂದಿ ಆದ್ವಿ. ಅದೇ 4 ಮಂದಿ ಕಟ್ಟಿ ಎಳೆದ್ವಿ. ಅವ್ರ ಮೇಲೆ ಬಂದಮೇಲೆ ಅಲ್ಲಿರೋರು ಸ್ಥಳೀಯರು ಬಂದಿರು ಒಂದು 4 ಮಂದಿ ಮೀನು ಹಿಡಿಯೋಕ್ಕೆ. ಅವರು ವಿಚಾರಿಸ್ತಾ ಇದ್ರು, ನೀವು ನಿಮ್ಮ ಪಾಡಿ ನೀವು ಹೋಗಿಬಿಡ್ರಿ, ಇದೆಲ್ಲ ಬಗೆಹರಿತಲ್ಲ ಅಂತಂದಮೇಲೆ ಅವರು ಗಾಡಿ ಮೇಲೆ ಕುಂತ್ಗಾರ ಅಂತ ಹೇಳಿದ್ರೆ ಗದ್ದೆಮ್ಮ ಕೂಡಲಿಲ್ಲ ಗಾಡಿ ಮೇಲೆ. ತಿರ್ಗಿ ಮತ್ತೆ ನಮ್ಮ ಗಾಡಿ ಮೇಲೆ ಕರ್ಕೊಂಡೋಗಿಸಿ ಅವ್ರ ಮನೆಗೆ ಅಂತ ಹೋಗ್ತಾ ಇದ್ವಿ ಬಿಟ್ಟು ಬರೋಕ್ಕೆ. ಅರ್ಧದಲ್ಲೇ ಅವ್ರ ಬ್ರದರ್ಗಳು ಬಂದರು. ಅವ್ರ ಬ್ರದರ್ ಬಂದ್ಗಿಸಿ ಅವ್ರನ್ನ ಕರ್ಕೊಂಡು ಹೋದ್ರು. ನಾವು ಈ ಕಡೆ ರಿಟರ್ನ್ ಬಂದು ತುಂಬ ಭಾಳ ಗಂಭೀರವಾಗಿತ್ತು. ಯಾಕಂದ್ರೆ ಅಲ್ಲಿ ನೀರು ಮಾತ್ರ ಸಿಕ್ಕಾಪಟ್ಟೆ ಇರ್ತಾ ಇದೆ.